ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಮೊದಲಿಗೆ ಹೆಡ್ಲೈನ್ಸ್. ಕೆಸಿಪಿ ಸಂಸ್ಥೆಯ ಮಾಲೀಕರಾದ ಎಚ್ಪಿ ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಬೃಹತ್ ರಕ್ತದಾನ ಶಿಬಿರ ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ. ಸಕಲೇಶಪುರ ಸ್ವಾಮಿ ರಥೋತ್ಸವದ ಅಂಗವಾಗಿ ನಡೆಯುವ ಜಾತ್ರಾ ಮಹೋತ್ಸವ ಮತ್ತು ವಸ್ತು ಪ್ರದರ್ಶನ ಸುಭಾಷ್ ಮೈದಾನದಲ್ಲಿ ನಡೆಸುವ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನ ಬಂದಿಲ್ಲ. ಉಪವಿಭಾಗಾಧಿಕಾರಿ ಡಾ ಶ್ರುತಿ ಹೇಳಿಕೆ. ಮತ್ತು ಮಾಜಿ ಸಚಿವ ಈಶ್ವರಪ್ಪ ಅವರ ಪ್ರತಿಕೃತಿ ದಹಿಸಿ ಹಾಸನದಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ. ವಾರ್ತೆಗಳ ವಿವರ. ಕೆಸಿಪಿ ಸಂಸ್ಥೆಯ ಮಾಲೀಕರಾದ ಎಚ್ಪಿ ಕಿರಣ್ ಗೌಡ ಅವರ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಎಂಜಿ ರಸ್ತೆ ಬಳಿ ಇರುವ ಶ್ರೀಕೃಷ್ಣ ಹೋಟೆಲ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ನಗರ ವ್ಯಾಪ್ತಿಯ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ನಂತರ ಶಿಬಿರವನ್ನುದ್ದೇಶಿಸಿ ಮಾತನಾಡಿದ ಎಚ್ಪಿ ಕಿರಣ್ ಗೌಡ ಅವರು, ಪ್ರತಿ ವರ್ಷವೂ ಜನ್ಮದಿನದಂದು ವಿವಿಧ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ವರ್ಷ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದ್ದು, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ನಾನು ಚಿರಋಣಿಯಾಗಿರುತ್ತೇನೆ. ಕಾರ್ಯಕ್ರಮಕ್ಕೆ ಹಿತೈಷಿಗಳು, ಸ್ನೇಹಿತರು, ಬಂಧುಗಳು ಹಾಗೂ ರಾಜಕೀಯದ ಮುಖಂಡರುಗಳು ಬಂದು ಶುಭ ಹಾರೈಸಿ ಆಶೀರ್ವಾದ ಕೊಡುತ್ತಿರುವುದು ನನಗೆ ಸಂತೋಷ ತಂದಿದೆ. ಪ್ರತಿ ವರ್ಷ ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ಹೋಗಿ ಕೈಲಾದ ಸೇವೆ ಮಾಡಲಾಗುತ್ತಿತ್ತು. ಈ ವರ್ಷದಲ್ಲಿ ಹೊಸ ರೀತಿ ಮಾಡುವುದಾಗಿ ಹೇಳಲು ಸ್ವಚ್ಛತೆಯಲ್ಲಿ ಪ್ರಮುಖರಾದ ಮತ್ತು ನಗರದ ನಿಜವಾದ ಹೀರೋಗಳಾದ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸುವ ಅವಕಾಶ ಮಾಡಿಕೊಡಲಾಗಿರುವುದಕ್ಕೆ ನಾನು ಕೃತಜ್ಞರಾಗಿದ್ದೇನೆ. ಪೌರ ಕಾರ್ಮಿಕರಿಲ್ಲದೆ ನಗರ ಸ್ವಚ್ಛವಾಗಿರಲು ಸಾಧ್ಯವಿಲ್ಲ. ಇನ್ನು ರಕ್ತದಾನ ಎಂದರೆ ಮಹಾದಾನ. ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಹೆಚ್ಚು ಇರುತ್ತದೆ ಎಂದು ಹೇಳಿದರು. ಕೊಡ್ತಾ ಇರೋದು ತುಂಬಾ ಸಂತಸದ ಸುದ್ದಿ. ತಮ್ಮೆಲ್ಲರಿಗೂ ಯಾವಾಗಲೂ ನಾನು ಚಿರಋಣಿಯಾಗಿರಕ್ಕೆ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಬರ್ಡೇ ಸೆಲೆಬ್ರೇಷನ್ ಬೇಡ, ಸಿಂಪಲ್ ಆಗಿ ಇದು ಮಾಡ್ಕೊಳ್ಳಿ. ಪ್ರತಿ ವರ್ಷ ನಾವೇನ್ ಮಾಡ್ತೀವಿ, ಒಂದು ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಹೋಗೋದು, ನಮ್ಮ ಕೈಲಾದ ಸೇವೆ. ಮತ್ತೆ ಲಾಸ್ಟ್ ಇಯರ್ ಕೂಡ ರಕ್ತದಾನ ಶಿಬಿರ ಮಾಡಿದ್ವಿ. ಮತ್ತೆ ನಮ್ಮ ಕೈಲಾಗಿದ್ದ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಹೋಗಿ ಅಂಧ ಮಕ್ಕಳುಗಳಿಗೆ ಏನೊಂದು ಸೇವೆಗಳು ಮಾಡಬೇಕು ಅದು ಮಾಡ್ತೀವಿ ಅಂತಂದ್ವಿ. ಇವತ್ತು ಇನ್ನೊಂದು ಹೊಸ ರೀತಿಯಲ್ಲಿ ಮಾಡೋಣ. ನಮ್ಮ ಸ್ವಚ್ಛತೆಯ ಪ್ರಮುಖರಾದ ಹಾಗೂ ನಗರದ ನಿಜವಾದ ಹೀರೋಗಳಾದ ಪೌರ ಕಾರ್ಮಿಕರುಗಳಿಗೆ ಗೌರವ ಸಲ್ಲಿಸುವಂತ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹಾಗೂ ಪೌರ ಕಾರ್ಮಿಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮನಗಳು. ನೀವಿಲ್ದೇನೆ ಈ ಊರು ಸ್ವಚ್ಛ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ಬೆಳಗ್ಗೆ ಎದುರೊಳಗಡೆ ನೀವೆಲ್ಲ ಊರಿನ ಕಸನೆಲ್ಲ ತೆಗ್ದು ನಿಮ್ಮ ಪರಿಶ್ರಮದಿಂದ ಈ ಊರು ಇಷ್ಟು ಸ್ವಚ್ಛವಾಗಿದೆ. ಹಾಸನ ಜಿಲ್ಲೆ ಕ್ಲೀನೆಸ್ಟ್ ಸಿಟಿಲಿ ಇದು ಒಂದು ಟಾಪ್ 10 ಅಲ್ಲಿ ಇದ್ದಿದ್ದು ತಮ್ಗಳ ಸೇವೆಯಿಂದ. ರಕ್ತದಾನ ಒಂದು ಶ್ರೇಷ್ಠವಾದ ದಾನ. ಅನ್ನದಾನ, ವಿದ್ಯಾದಾನ, ಅದರಲ್ಲೂ ಕೂಡ ರಕ್ತದಾನ ಇವತ್ತಿನ ನೀಡ್ ಆಫ್ ಎನ್ ಅವರ್. ಸುಮಾರು ಈಗ ಎಮರ್ಜೆನ್ಸಿಲಿ, ಮೆಡಿಕಲ್ ಎಮರ್ಜೆನ್ಸಿಲಿ ಇದಾಗ್ಬಿಡ್ತೀವಿ, ಏನೋ ಯೋಚನೆ ಮಾಡೋಕ್ಕಾಗಲ್ಲ ಏನು ನೆಸೆಸಿಟಿ ಇದೆ ಅಂತ, ಯಾವ ಬ್ಲಡ್ ಗ್ರೂಪ್ ಎಲ್ಲಿದೆ, ಸಡನ್ ಆಗಿ ಸಿಗುತ್ತೋ ಇಲ್ವೋ ಅಂತ ಒಂದು ಟೈಮಲ್ಲಿ ಹೆಲ್ಪ್ ಆಗೋದು ಈ ರಕ್ತದಾನ. ಹಾಗಾಗಿ ಸುಮಾರು ನನ್ನ ಸ್ನೇಹಿತರುಗಳು, ನಮ್ಮ ಸಂಸ್ಥೆಯ ಸಹೋದ್ಯೋಗಿಗಳು ಎಲ್ಲರೂ ಮುಂದೆ ಬಂದು ಒಂದು 200ಕ್ಕೂ ಹೆಚ್ಚು ಜನ ರಕ್ತದಾನ ಮಾಡಬೇಕು ಅಂತ ಹೆಸರನ್ನ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ತಮ್ಮೆಲ್ಲರಿಗೂ. ಮುಂದಿನ ದಿನಗಳಲ್ಲೂ ಇದೇ ರೀತಿ ನಮ್ಮ ಸಂಸ್ಥೆಯಿಂದ, ನನ್ನ ಕಡೆಯಿಂದನೂ ನಮ್ಮ ಸಮಾಜಕ್ಕೆ ಅನುಕೂಲ ಆಗುವಂತ ಕೆಲಸಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಕೆಸಿ ಪುಟ್ಟರಾಜು, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಸದಸ್ಯ ದಯಾನಂದ್, ಮಾಜಿ ಸದಸ್ಯ ಎಚ್ಎಂ ಸುರೇಶ್ ಕುಮಾರ್, ಬಿಜೆಪಿ ನಗರ ಮಂಡಳ ಅಧ್ಯಕ್ಷ ವೇಣುಗೋಪಾಲ್, ಆಲೂರು ಭಾಗದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ನಟರಾಜು, ಕಾಂತರಾಜು, ದೇವರಾಜು, ರೈಲ್ವೆ ಇಲಾಖೆಯ ಪುಷ್ಪಾ ಇಂದ್ರಕುಮಾರ್, ಕೆಸಿಪಿ ಗ್ರೂಪ್ಸ್ನ ನಾಗರಾಜು, ಮಹೇಂದ್ರ, ಧರ್ಮ, ಲೆಕ್ಕಾಚಾರ ವಿಭಾಗದ ನಾಗೇಶ್ ಉಪಸ್ಥಿತರಿದ್ದರು. ಸಕಲೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ನಡೆಯುವ ಜಾತ್ರಾ ಮಹೋತ್ಸವ ಮತ್ತು ವಸ್ತು ಪ್ರದರ್ಶನ ನಡೆಯುವ ಸ್ಥಳವನ್ನು ಇನ್ನೂ ಕೂಡ ಯಾವ ಸ್ಥಳದೆಂದು ನಿಗದಿ ಮಾಡಿಲ್ಲ ಎಂದು ಉಪವಿಭಾಗಾಧಿಕಾರಿ ಡಾ ಶ್ರುತಿ ಸ್ಪಷ್ಟನೆ ನೀಡಿದರು. ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫೆಬ್ರವರಿ ತಿಂಗಳಿನಲ್ಲಿ ನಡೆಯುವ ಸಕಲೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ನಡೆಯುವ ಜಾತ್ರಾ ಮಹೋತ್ಸವ ಮತ್ತು ವಸ್ತು ಪ್ರದರ್ಶನದ ಸ್ಥಳವನ್ನು ನಿಗದಿ ಮಾಡದೆ ಜಿಲ್ಲಾಧಿಕಾರಿಗಳ ಅನುಮತಿಯ ಮೇರೆಗೆ ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದೇವೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಸಕಲೇಶಪುರ ಪುರಸಭಾ ವ್ಯಾಪ್ತಿಯ ಒಳಗೆ ಜಾತ್ರಾ ನಡೆಸಲು ಕ್ರಮ ಕೈಗೊಳ್ಳಲಾಗಿದ್ದು, ಸುಭಾಷ್ ಮೈದಾನದಲ್ಲಿ ನಡೆಸುವ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನಕ್ಕೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಪುರಸಭಾ ಸದಸ್ಯರು ಹಾಗೂ ಜನಪ್ರತಿನಿಧಿಗಳ ನಡುವೆ ಸಭೆ ನಡೆಸಿ ಜಾತ್ರೆ ನಡೆಸುವ ಬಗ್ಗೆ ಅಂತಿಮ ತೀರ್ಮಾನಕ್ಕೆ ಬರಲಾಗುವುದೆಂದು ಸ್ಪಷ್ಟಪಡಿಸಿದರು.
ಫೀಲ್ಡಲ್ಲಿ ನಾವೇನು ಮಾಡ್ತಿದ್ವಿ ಅದು ಹೈಕೋರ್ಟಿಂದ ಸ್ಟೇ ಇರೋದ್ರಿಂದ ಆ ಜಾಗದಲ್ಲಿ ಮಾಡೋಕ್ಕಾಗಲ್ಲ. ಬೇರೆ ಸೂಕ್ತವಾದ ಒಂದು ಜಾಗ ಹುಡುಕ್ಬೇಕು ಅಂತಂದಾಗ ಲಾಸ್ಟ್ ಟೈಮ್ ಸಿನ್ಸ್ ಅಲ್ಲಿ ಮೊನ್ನೆ ಕಾಫಿ ಬೆಳೆಗಾರರದ್ದು ಇದನ್ನು ಸಹ ಮಾಡಿದ್ವಿ. ಅಲ್ಲಿ ಮಾಡ್ಬೋದು ಅಂತ ಒಂದು ನಮ್ಮ ಕೌನ್ಸಿಲ್ ಬಾಡಿ ಲಾಸ್ಟ್ ಟೈಮ್ ಮೀಟಿಂಗ್ ಮಾಡಿದಾಗ ಅಲ್ಲಿ ಒಂದು ರೈಸ್ ಆಯಿತು ಇಶ್ಯೂ. ಅಲ್ಲೂ ಸಹ ಮಾಡ್ಬೋದಲ್ವಾ ಅಂತ ನಾವು ಅಂದ್ಕೊಂಡ್ವಿ. ಇನ್ನು ಇಲ್ಲೇ ಮಾಡಬೇಕು ಅನ್ನೋ ಥರ ಇಲ್ಲ. ಈಗ ಇವರು ಕ್ರೀಡಾ ಇಲಾಖೆ AD ಅವರು ಸಹ ಇಲ್ಲಿ ಮಾಡೋದು ಬೇಡ ಅಂತ ನಮ್ಗೆ ಲೆಟರ್ ಕಳಿಸಿದ್ದಾರೆ. ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ನಾವು ತಂದಿದ್ದೀವಿ. ಈ ಥರ ಇಲ್ಲಿ ಮಾಡ್ಬೋದಾ ನಾವು ಅಂತ ಡೈರೆಕ್ಷನ್ಸ್ ಕೇಳಿದ್ದೀವಿ. ಅದು ಬಿಟ್ಟರೆ ಬೇರೆ ಆಲ್ಟರ್ನೇಟ್ ಪ್ಲೇಸಸ್ ಈಗ ತಾವು ಎಲ್ಲ ಹೇಳಿದ್ದೀರ ಲಾಸ್ಟ್ ಟೈಮು APMC ಜಾಗ ಆಗಿರ್ಬೋದು, ಅಥವಾ ಅಲ್ಲಿ ಪ್ರೈವೇಟ್ ಒಂದು ಲೇಔಟ್ ಮಾಡ್ತಿರುವಂಥ ಜಾಗ, ಅಥವಾ ಅಲ್ಲಿ ನಮ್ಮ ಹೊಳೆ ಹತ್ರ ಇರುವಂಥ ಒಂದು ಪ್ರೈವೇಟ್ ಅವ್ರ ಜಾಗ ಆಗಿರ್ಬೋದು. ಇದರಲ್ಲಿ ಯಾವುದಾದ್ರು ಒಂದು ಸೂಕ್ತವಾದ ಪ್ಲೇಸ್ನ ಐಡೆಂಟಿಫೈ ಮಾಡಿ ಅಂತ. ಸೊ ಆ 3 ಜಾಗನ ಪರಿಶೀಲಿಸ್ಬಿಟ್ಟು ಅವ್ರು ಏನು ಹೇಳ್ತಾರೆ. ಬಿಕಾಸ್ ಈಗ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಅಲ್ಲಿ ಬರುವಂಥ ದುಡ್ಡಲ್ಲಿ ಮ್ಯಾನೇಜ್ ಮಾಡಿ ಇನ್ನು ಉಳಿದ್ರೆ ಏನಾದರೂ ಒಳ್ಳೆ ಇದಕ್ಕೆ ಉಪಯೋಗಕ್ಕೆ ನಾವು ಉಪಯೋಗ ಮಾಡ್ಕೊಳ್ಳೋಣ ಅಂತ ನಮ್ಮದಿದ್ದು. ಯಾರಾದರೂ ರೇಟ್ಸ್ ಕಡಿಮೆ ಇದರಲ್ಲಿ ಒಂದು ಕುತ್ಕೊಂಡು ಆ 3 ಜನದ ಹತ್ರ ಮಾತಾಡಿ ಅಂತ ಈಗ ಆಲ್ರೆಡಿ ಚೀಫ್ ಆಫೀಸರ್ ಅವ್ರಿಗೂ ಹೇಳಿದ್ದೀನಿ. ಸೊ ಯಾವುದು ಜಾಗ ಅಂತ ಇನ್ನು ಫೈನಲ್ ಮಾಡಬೇಕಾಗಿದೆ ಯಾವುದು ಅಂತ. ಜಿಲ್ಲಾಧಿಕಾರಿಗಳಿಂದ ನಾವು ಅನುಮತಿ ಪಡೆದಿದ್ದೀವಿ ಶಾರ್ಟ್ ಟರ್ಮ್ ಟೆಂಡರ್ ಕರೆಯೋದು ಅಂತ 7 ದಿವಸಕ್ಕೆ. ಅದು ಆಲ್ರೆಡಿ ನಿನ್ನೆ ಫ್ಲೋಟು ಆಗಿದೆ ಟೆಂಡರ್. ಸೊ ಪುರಸಭಾ ವ್ಯಾಪ್ತಿಯಲ್ಲಿ ಬಿಡ್ ಮಾಡಿ ಅಂತ ಹೇಳಿದ್ವಿ. ಒನ್ಸ್ ಫೈನಲ್ ಆದಮೇಲೆ ಜಾಗನ ನಾವು ಇನ್ನು 1 or 2 ಡೇಸಲ್ಲಿ ಫೈನಲ್ ಮಾಡಿ ಅವ್ರ ಯಾರಿದ್ದಾರೆ ಪ್ರೈವೇಟ್ ಓನರ್ಸು ಅವ್ರ ಹತ್ರ ಕೂತ್ಕೊಂಡು ಮೀಟಿಂಗ್ ಮಾಡಿ ಎಲ್ಲಿ ನಮಗೆ ಎಕನಾಮಿಕಲಿ ಫೀಸಿಬಲ್ ಅನ್ಸುತ್ತೋ ಅಂಥ ಜಾಗನ ಐಡೆಂಟಿಫೈ ಮಾಡಿ, ಪ್ಲಸ್ ಪಾರ್ಕಿಂಗ್ ಆಗಿರ್ಬೋದು, ಎಲ್ಲ ರೀತಿ ಸಾರ್ವಜನಿಕರಿಗೂ ಉಪಯೋಗ ಆಗೋ ಥರ ಇರಬೇಕು. ಅಲ್ಲಿ ನಮ್ಮ ಇದಕ್ಕೂ ಸಹ ಸಕಲೇಶ್ಪುರ ಇದು ಜಾತ್ರೆಗೂ ಅಲ್ಲಿ ಏನಾದರೂ ಚೆನ್ನಾಗಿ ಆಗೋ ಥರ ಇರಬೇಕು ಅಂತ ಪ್ಲೇಸನ್ನು ಐಡೆಂಟಿಫೈ ಮಾಡಿ ಅಂತ ಈಗ ಆಲ್ರೆಡಿ TMC ನಮ್ಮ ಚೀಫ್ ಆಫೀಸರ್ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಇದು ಹಂಗೆ ಈಗ ಹಿಂದೆ ಜೈಂಟ್ ವೀಲ್ ಎಲ್ಲ ಹಾಕ್ತಾರೆ, ಅದು ಇದ್ರೊಳಗಡೆ ಬರಲ್ಲ ಅಂತ ಹೇಳಿದ್ರು. ಮಳಿಗೆ ಇವಾಗ ನಾವು ರಿಪಬ್ಲಿಕ್ ಡೇಗೆಲ್ಲ ಏನು ಕಾರ್ನರ್ ಸೈಡ್ ಹಾಕ್ಸ್ತೀವಲ್ಲ, ಈಗ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕೂರೋದಕ್ಕೆ ಯಾವ ಥರ ಆ ಥರ ಕಾರ್ನರ್ ಹಾಕ್ಸಿದ್ರೆ ಪ್ರಾಬ್ಲಮ್ ಆಗಲ್ವಲ್ಲ ಅಂತ ಅಂದ್ಕೊಂಡಿತ್ತು. ಈ ರೀತಿಯಾಗಿ ಇಷ್ಟೆಲ್ಲ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂತ ಆ ಮೂಮೆಂಟಿಗೆ ನಾವು ಯೋಚನೆನೂ ಮಾಡಲಿಲ್ಲ. ಹತ್ರ ಮಾತಾಡಿ ಅಂತಲೂ ಹೇಳಿದ್ದೀನಿ. ನಿನ್ನೇನೋ ಒಬ್ರು ಬಂದಿದ್ದು, ಅವ್ರ ಜೊತೆ ಮಾತಾಡಿ ಅಂತಲೂ ಹೇಳಿದ್ದೀನಿ ಇಲ್ಲಿ ಹೋಗ್ತಾರೆ ಹತ್ರ. ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಸಂಸದರಾದ DK ಸುರೇಶ್ ಬಗ್ಗೆ ಹಗುರವಾಗಿ ಮಾತನಾಡಿರುವ ಬಿಜೆಪಿ ಮುಖಂಡರಾದ ಈಶ್ವರಪ್ಪ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟಿಸಿದ್ದಲ್ಲದೆ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು BM ರಸ್ತೆ, DC ಕಚೇರಿ ಎದುರು ವೃತ್ತದಲ್ಲಿ ರಸ್ತೆ ತಡೆ ಮಾಡಿ ಮೆರವಣಿಗೆಯಲ್ಲಿ ತರಲಾಗಿದ್ದ ಈಶ್ವರಪ್ಪ ಅವರ ಪ್ರತಿಕೃತಿಯನ್ನ ರಸ್ತೆ ಮಧ್ಯೆ ಇಟ್ಟು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಅವರ ವಿರುದ್ಧ ಘೋಷಣೆ ಕೂಗಿ ಕೆಲ ಸಮಯ ಪ್ರತಿಭಟನೆ ನಡೆಸಿದರು. ನಂತರ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗೊರೂರು ಮಾಧ್ಯಮದೊಂದಿಗೆ ಮಾತನಾಡಿ, ಮಾನಸಿಕ ಅಸ್ವಸ್ಥನಾಗಿ ಇಡೀ ಕರ್ನಾಟಕದಲ್ಲಿ ಹುಚ್ಚನಂತೆ ವರ್ತಿಸುವ ಏಕೈಕ ರಾಜಕಾರಣಿ ಎಂದರೆ ಈಶ್ವರಪ್ಪ. ಹರಕುಬಾಯಿ ಈಶ್ವರಪ್ಪ ಅವರು ಬೆಂಗಳೂರು ಗ್ರಾಮಾಂತರ ಸಂಸದರಾದ DK ಸುರೇಶ್ ಅವರ ಬಗ್ಗೆ ಬಹಳ ಹಗುರವಾಗಿ ಮಾತನಾಡಿದ್ದು, ಬಿಜೆಪಿಯ ಸಂಸ್ಕೃತಿಯನ್ನ ಈಶ್ವರಪ್ಪನವರು ಪದೇ ಪದೇ ಹೊರಹಾಕುತ್ತಿರುತ್ತಾರೆ. ಬಿಜೆಪಿ ಯಾರೇ ಹೋರಾಟಗಾರರಾಗಿದ್ದರೂ ಕೂಡ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದು, ಕಾಂಗ್ರೆಸ್ ಪಕ್ಷದ ಧೀಮಂತ ಸಂಸದರಾದ DK ಸುರೇಶ್ ಕರ್ನಾಟಕದ ಪರವಾಗಿ ರಾಜ್ಯಕ್ಕೆ ಬರಬೇಕಾಗಿರುವ ನಮ್ಮ ಪಾಲಿನ ತೆರಿಗೆ ಹಣವನ್ನ ನೀಡಬೇಕೆಂದು ಧ್ವನಿ ಮಾಡಿದ್ದು, ಆದರೆ ಅವರಿಗೆ ಬೆಂಬಲವನ್ನ ಬಿಜೆಪಿಯವರು ಯಾವ ರೀತಿ ಸಹಕರಿಸಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನಾದ್ರು ಹುಚ್ಚನಂತೆ ವರ್ತಿಸ್ತಕ್ಕಂಥ ಏಕೈಕ ರಾಜಕಾರಣಿ ಅಂತ ಅಂದ್ರೆ ಅದು ಈಶ್ವರಪ್ಪ ಅಂತ ಹೇಳ್ಬೋದು. ಈ ಅರಕುಬಾಯಿ ಈಶ್ವರಪ್ಪನವರು ಮಾನ್ಯ ಬೆಂಗಳೂರು ಗ್ರಾಮಾಂತರ ಸಂಸದರಾದ DK ಸುರೇಶ್ ಅವರ ಬಗ್ಗೆ ಬಹಳ ಹಗುರವಾಗಿ ಅಂದ್ರೆ ಅವ್ರನ್ನ ಗುಂಡಿಕ್ಕಿ ಕೊಲ್ಲುವಂತೆ ಒಂದು ಪ್ರೇರೇಪಣೆಯನ್ನ ಬಿಜೆಪಿಯ ಕಾರ್ಯಕರ್ತರಿಗೆ ಹಾಗೂ ಅವರ ನಾಯಕರುಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿರ್ತಾರೆ. ಈ ಹೇಳಿಕೆಯನ್ನು ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತಾ ಇದ್ದೀವಿ. ಈ ಹೇಳಿಕೆಯ ವಿರುದ್ಧವಾಗಿ ಇವತ್ತು ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹುಚ್ಚ ಈಶ್ವರಪ್ಪನ ಅವರ ಪ್ರತಿಕೃತಿಯನ್ನ ದಹಿಸಿ ಇವತ್ತು ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದೀವಿ. ಇವತ್ತು ಬಿಜೆಪಿಯ ಒಂದು ಸಂಸ್ಕೃತಿಯನ್ನ ಈಶ್ವರಪ್ಪನವರು ಪದೇ ಪದೇ ಹೊರಹಾಕ್ತಾ ಇರ್ತಾರೆ. ಇದು ಯಾರು ಒಂದು ರಾಜ್ಯದ ಪರವಾಗಿ ಒಂದು ಪ್ರಶ್ನೆಯನ್ನ ಮಾಡಿದರೆ ಅವರನ್ನ ಹತ್ತಿಕ್ಕುವಂತ ಕೆಲಸವನ್ನ ಬಿಜೆಪಿ ಪಕ್ಷದವರು ಮಾಡ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗ್ತದೆ ಒಂದು ನಾಡ ನುಡಿಗೋಸ್ಕರ ಇಡೀ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿದಂತ DK ಸುರೇಶ್ ಅವರನ್ನ ವಿರುದ್ಧವಾಗಿ ಇವತ್ತು ಅವರ ಹತ್ಯೆಯನ್ನ ಮಾಡಲಿಕ್ಕೆ ಅವರು ಒಂದು ಸಂದೇಶವನ್ನ ರವಾನೆ ಮಾಡ್ತಾರೆ ಅಂತಂದ್ರೆ ಇದು ಬಿಜೆಪಿಯರ ಅತ್ಯಂತ ಹೀನಾಯ ಸ್ಥಿತಿ ಅಂತ ಹೇಳ್ಬಿಟ್ಟು ನಾವು ವಿರೋಧ ಮಾಡ್ತೀವಿ. ಇದು ಬಿಜೆಪಿಯವರು ಯಾರೇ ಕೂಡ ನಾಯಕರುಗಳಾಗಿದ್ರು ಕೂಡ ಯಾರೇ ಹೋರಾಟಗಾರರಾಗಿದ್ರು ಕೂಡ ಅವರಿಗೆ ಹತ್ತಿಕ್ಕುವ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಧೀಮಂತ ಸಂಸದರು ಆಗಿರ್ತಕ್ಕಂಥ DK ಸುರೇಶ್ ಅವರು ಇಡೀ ರಾಜ್ಯದ ಪರವಾಗಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಒಂದು ನಮ್ಮ ಪಾಲಿನ
ತೆರಿಗೆ ಹಣವನ್ನು ನಮಗೆ ನೀಡಬೇಕು ಅಂತೇಳಿ ಇವತ್ತು ಧ್ವನಿಯನ್ನು ಮಾಡಿದರು. ಆದರೆ ಅವರಿಗೆ ಬೆಂಬಲವನ್ನು ನೀಡಬೇಕಾದಂಥ ಬಿಜೆಪಿಯ ಸಂಸದರು ಯಾವುದೇ ರೀತಿಯಲ್ಲಿ ಅವರಿಗೆ ಸಹಕರಿಸಿಲ್ಲ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಧ್ವನಿಯಾಗಿರುತ್ತೆ. ಇವರ ಬಿಜೆಪಿಯವರು ನಮ್ಮ ಪಕ್ಷದ ನಾಯಕರಿಗೆ ಯಾವುದೇ ರೀತಿಯಂತ ಮುಂದಿನ ದಿನಗಳಲ್ಲಿ ಈ ಥರ ಹೇಳಿಕೆಯನ್ನು ನೀಡುವುದಾಗಿರುವುದು ಪ್ರಚೋದನಕಾರಿಯಾಗಿ ಅವರು ಭಾಷಣವನ್ನು ಮಾಡಿರ್ಬೋದು. ಆದಂತೆ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾ ಯುವ ಕಾಂಗ್ರೆಸ್ನ ವತಿಯಿಂದ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ಬಿಜೆಪಿಯ ಎಲ್ಲ ನಾಯಕರುಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡರಾದ ಅವಿನಾಶ್, ವಿವೇಕ್, ಪ್ರವೀಣ್, ಲಿಖಿತ್, ರಘು, ಕುಮಾರ್ ಉಪಸ್ಥಿತರಿದ್ದರು. ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಕ್ಯಾನ್ಸರ್ ಯೂನಿಟ್ ಅನ್ನು ಹಾಸನದಲ್ಲೇ ಉಳಿಸಬೇಕು. ಏನಾದರೂ ಸ್ಥಳಾಂತರ ಮಾಡಲು ಮುಂದಾದರೆ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಸೇರಿ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಹಿರಿಯ ನಾಗರಿಕರ ವೇದಿಕೆಯ ಡಾಕ್ಟರ್ ವೈಎಸ್ ವೀರಭದ್ರಪ್ಪ ಎಚ್ಚರಿಕೆ ನೀಡಿದರು. ಹಿರಿಯ ನಾಗರಿಕರ ವೇದಿಕೆಯ ಸಭೆಯಲ್ಲಿ ಕ್ಯಾನ್ಸರ್ ಯೂನಿಟ್ ಅನ್ನು ಜಿಲ್ಲೆಯಲ್ಲೇ ಉಳಿಸುವ ಬಗ್ಗೆ ಸುದೀರ್ಘ ಚರ್ಚೆ ಮಾಡಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ವೀರಭದ್ರಪ್ಪ ಅವರು, ಪ್ರಸ್ತುತ ದಿನಗಳಲ್ಲಿ ಪ್ರಮುಖವಾಗಿ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಜಾಗೃತಿ ವಹಿಸಬೇಕಾಗಿದ್ದು, ಇದಕ್ಕಾಗಿ ಸುಮಾರು 17 ರಿಂದ 18 ಕೋಟಿ ಅನುದಾನ ಬಿಡುಗಡೆ ಮಾಡಿಕೊಂಡು 5 ಕೋಟಿ ಖಾತೆಗೆ ಬಂದಿದೆ. ಕ್ಯಾನ್ಸರ್ಗೆ ಸಂಬಂಧಿಸಿದ ಮಿಷನರಿಗಳು ಕೂಡ ತರಲಾಗಿ ಹಲವಾರು ವರ್ಷಗಳಿಂದ ಪ್ರಯತ್ನ ನಡೆಯುತ್ತಿತ್ತು. ಈಗ ಏಕಾಏಕಿ ಶಿಫ್ಟ್ ಮಾಡಬೇಕೆನ್ನುವ ವಿಚಾರದಲ್ಲಿ ಸರ್ಕಾರ ತೊಡಗಿದೆ. ಯಾವ ಕಾರಣಕ್ಕೂ ಕ್ಯಾನ್ಸರ್ ತಪಾಸಣೆಯ ಮಿಷನರಿಯನ್ನ ಬೇರೆಡೆಗೆ ಹೋಗಲು ಬಿಡದೆ ಇಲ್ಲೇ ಉಳಿಸುವ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ನಾಗರಿಕರು ಹೋರಾಟಕ್ಕೆ ಸಿದ್ದರಾಗಬೇಕು ಎಂದರು. ದಿನಮಾನಗಳಲ್ಲಿ ಬಹಳ ಪ್ರಮುಖವಾಗಿ ಒಂದು ವಿಚಾರ ಎದ್ದಿದೆ. ಅದು ಕ್ಯಾನ್ಸರ್ ಕಾಯಿಲೆ ಬಗ್ಗೆ. ಸುಮಾರು 17-18 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗಿ ಅದರಲ್ಲಿ 5 ಕೋಟಿ ಬಂದೀಗ ಅಕೌಂಟಿಗೆ ಬಿದ್ದಿದೆ ಆಮೇಲೆ ಮಿಷನರೀಸ್ ಎಲ್ಲ ತಂದಿದ್ದಾರೆ. ಹಲವಾರು ವರ್ಷಗಳಿಂದ ಟ್ರೀಟ್ಮೆಂಟು ನಡೀತಾ ಇತ್ತು. ಅಂಥದನ್ನು ಏಕಾಏಕಿ ಇದನ್ನು ಮೈಸೂರಿಗೆ ಶಿಫ್ಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇದ್ದಾರೆ ಸರ್ಕಾರ. ಆದಷ್ಟು ಬೇಗ ಅದನ್ನು ಇಲ್ಲೇ ಉಳಿಸ್ಬೇಕು. ನಾವು ಹಾಸನ ನಗರದ ಎಲ್ಲ ನಾಗರಿಕರು ಹೋರಾಟಕ್ಕೆ ಸಿದ್ಧರಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಡಬಗ್ಗರಿಗೆ ಕ್ಯಾನ್ಸರ್ ಆದಂಥವ್ರಿಗೆ ವರ್ಷಾನುಗಟ್ಟಲೆ ಟ್ರೀಟ್ಮೆಂಟು ಎವ್ರಿ ಡೇ ಎವ್ರಿ ಟೈಮ್ ಟ್ರೀಟ್ಮೆಂಟ್ ಇರುತ್ತೆ. ಅವರೆಲ್ಲ ಬೆಂಗಳೂರು ಮೈಸೂರಿಗೆ ಹೋಗಿ ಸಾಲ ಸೂಲ ಮಾಡಿ ಆಸ್ತಿ ಮಾರ್ಕೊಂಡು ಒಬ್ಬರು ಪ್ರಾಣ ಉಳಿಸೋಕ್ಕೆ ಇಡೀ ಒಂದು ಸಲ ಒಬ್ಬರಿಗೆ ಕ್ಯಾನ್ಸರ್ ಬಂದರೆ ಅವ್ರು ಸರ್ವನಾಶ ಅಂತ ಇಟ್ಕೊಳ್ಳಿ. ಸರಿಯಾಗಿ ಹೇಳಿದ್ರೆ ಪ್ರಾಣ ಉಳಿಸ್ಕೋಬೇಕು ಅಂದರೆ ಸರ್ವನಾಶನೇ. ಆಸ್ತಿ ತೋಟ ಎಲ್ಲ ಮಾರಿ ಹೋಗ್ಬೇಕು ಅಲ್ಲಿ. ಅದು ಸಿಕ್ಕಾಬಿಟ್ಟ ಕಾಸ್ಟ್ಲಿ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಇದು ಭಾಳ ಕಾಸ್ಟ್ಲಿ. ಎಲ್ಲ ಮೆಡಿಸನ್ನು ಕಾಸ್ಟ್ಲಿನೇ. ಈಗ ಲೇಟೆಸ್ಟಾಗಿ ಟೆಕ್ನಾಲಜಿ ಒಂದು ಬಂದಿದೆ. ಹೊಸ ವಿಧದ ಔಷಧಿಗಳು ಬಂದಿದ್ದಾವೆ. ಮೊದಲು ಕ್ಯಾನ್ಸರ್ ಬಂದಿದೆ ಅಂದರೆ ಮೂಟೆ ಕಟ್ಟು ಅಂತಲೇ ಅರ್ಥ ಇದ್ದಿದ್ದು ಒಂದು ಕಾಲದಲ್ಲಿ. ಕ್ಯಾನ್ಸರ್ ಯಾರ್ಯಾರು ಬಂದಿದೆ ಅಂದರೆ ಅವ್ರಿಗೆ ಮುಗೀತು ಅಲ್ಲ ಅಧ್ಯಾಯ ಅಂತಲೇ ಹಂಗಿತ್ತು. ಈಗ ಬೇಕಾದಷ್ಟು ವಿಜ್ಞಾನ ಮುಂದುವರೆದಿರೋದ್ರಿಂದ ಔಷಧಿಯಲ್ಲಿ ಕ್ಯಾನ್ಸರು ಹುಷಾರು ಮಾಡೋ ಒಂದು ಕಾಯಿಲೆ ಆಗಿದೆ. ಹುಷಾರು ಮಾಡದೇ ಇರೋ ಕಾಯಿಲೆ ಅಲ್ಲ ಅನ್ನೋ ಥರದ್ದು ಪಬ್ಲಿಕ್ಕಲ್ಲಿ ಹಾಸನ ಜಿಲ್ಲಾ ಹಿರಿಯ ನಾಗರಿಕ ವೇದಿಕೆ ಪ್ಲಸ್ಸು ಹಲವಾರು ಸಂಘ ಸಂಸ್ಥೆಗಳು ಇದ್ದಾವೆ. ಅವ್ರನ್ನೂ ಎಲ್ಲ ಅವ್ರನ್ನೂ ಎಲ್ಲ ಜೊತೆಲಿ ತಗೊಂಡು ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಅದನ್ನೆಲ್ಲ. ಸಭೆಯಲ್ಲಿ ಹಿರಿಯ ನಾಗರಿಕರ ವೇದಿಕೆಯ ಆರ್ಪಿ ವೆಂಕಟೇಶ್ ಮೂರ್ತಿ, ಚಂದ್ರೇಗೌಡ, ಈರೇಗೌಡ, ಮಹಾಲಕ್ಷ್ಮಿ ದೊಡ್ಡಯ್ಯ, ಜಯಲಕ್ಷ್ಮಿ ರಾಜಣ್ಣಗೌಡ, ಕಾಮಾಕ್ಷಿ, ವೆಂಕಟರಾಮು, ವಂಜಾಕ್ಷಮ್ಮ, ಹಿರಿಯ ಪತ್ರಕರ್ತರಾದ ವೆಂಕಟೇಶ್ ಸಭೆಯಲ್ಲಿ ಭಾಗವಹಿಸಿದ್ದರು. ಕೊಬ್ಬರಿ ಖರೀದಿ ಕೇಂದ್ರಗಳಲ್ಲಿ ಅಕ್ರಮವಾಗಿ ನೋಂದಣಿಯಾಗಿರುವ ನೋಂದಣಿ ಪತ್ರಗಳನ್ನು ಕೂಡಲೇ ರದ್ದು ಮಾಡಬೇಕೆಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಹೇಳಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಕೊಬ್ಬರಿ ಖರೀದಿ ಕೇಂದ್ರದಲ್ಲಿ ಅಕ್ರಮವಾಗಿ ನೋಂದಣಿ ಮಾಡಿರುವುದನ್ನು ಖಂಡನೀಯ ವಿಚಾರ. ಸ್ಥಳೀಯ ಶಾಸಕರು ರೈತರಿಗೆ ನೋಂದಣಿ ಮಾಡಿಸಲು 45 ದಿನಗಳ ಕಾಲಾವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ದಾರಿ ತಪ್ಪಿಸುವ ಕೆಲಸ ಮಾಡಿ ಮಧ್ಯವರ್ತಿಗಳಿಗೆ ನೋಂದಣಿಯಾಗುವಂತೆ ಹೆಚ್ಚಿನ ಅವಕಾಶ ಮಾಡಿಕೊಟ್ಟಿದ್ದಾರೆಂದು ಆರೋಪಿಸಿದರು. ಸಚಿವರಾಗಿದ್ದಂಥ ರೇವಣ್ಣವರು ಕೂಡ ಹೇಳಿದ್ದಾರೆ, ನಾವೆಲ್ಲ ಮಾಡಿಸ್ಕೊಂಡ್ಬಂದವರು, ದಯಮಾಡಿ ನಿಮ್ಮಲ್ಲಿ ಬಂದಿಲ್ಲ, ನೀವು ಅನ್ಯಾಯ ಮಾಡಿಲ್ಲ, ರೈತರಿಗೆ ಒಳ್ಳೇದು ಮಾಡ್ತೀವಿ ಅಂದರೆ ಈಗಲೂ ಸಮಯ ನಿಗದಿ ಆಗಿಲ್ಲ. ನೀವು ಪ್ರಧಾನಿ ಭೇಟಿ ನಿಮ್ಗೆ ಅರ್ಧ ಗಂಟೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ನಾವು ನಮ್ಮ CM ಲೆಟರ್ಗಳು ಒಂದು ತಂದು ಕೊಡೋಕ್ಕೆ ಏನು ಈ ಡೆಲ್ಲಿಗೆ ಫ್ಲೈಟ್ ಹತ್ತವತ್ತಿಗೆ ಇಳಿಯವತ್ತಿಗೆ ಕೊಡ್ತಾರೆ. ನೀವು ದಯವಿಟ್ಟು ಮನವಿ ಮಾಡಿ ನಿಜವಾದ ರೈತರಿಗೆ ಈ
ತಾಲೂಕಲ್ಲಿ ಅನ್ಯಾಯ ಆಗ್ತದೆ. ನಮ್ಗೆ 20 ಕ್ವಿಂಟಾಲ್ ಬೇಡ, 10 ಕ್ವಿಂಟಾಲ್ ಮಾಡಿ ಮದುವೆ ಮಕ್ಕಳು ಬ್ಯಾಂಕ್ ಸಾಲ ಕಟ್ಟಕ್ಕೆ PLD ಬ್ಯಾಂಕು DCC ಬ್ಯಾಂಕಲ್ಲಿ ಸಾಲ ಮನ್ನಾ ಇದೆ. ಅವರೆಲ್ಲ ನಮ್ಮ ಹತ್ರ ಎಲ್ಲ ಮಧ್ಯಮಕ್ಕೆ ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಒಂದು ಈ ಫೆಬ್ರವರಿ 25 ಅದು ನಡೀತಾ ಇದೆ. ಅದಕ್ಕೆ ಹಣ ಕಟ್ಟಕ್ಕೆ ದುಡ್ಡು ಬೇಕು, ನಾವು ಕಟ್ಟಿದ್ದೀವಿ. ನನ್ನ ಇದೆಲ್ಲ ಹೊಡ್ತಾವ್ರೆ, ಕಣ್ಣಿರೋ ಕಾರ್ಯಕ್ಕೆ ಹೋಗ್ತಾರೆ. ನಾವು ಎಲ್ಲಿ ಹೋಗಿ ಸಹಾಯನ? ದಯವಿಟ್ಟು ಈ ಕ್ಷೇತ್ರದ ಈ ಶಾಸಕರುಗಳು ಮನವಿ ಮಾಡ್ತೀವಿ. ಏನು ಹೇಳ್ತಾ ಇದ್ದಾರೆ, ನಮ್ಮ ಹೋರಾಟಕ್ಕೆ ಜಯಿಸಿಲ್ಲ, ಅವ್ರ ಹೋರಾಟಕ್ಕೆ ಜಯ ಅನ್ಕೊಂಬಿಡ್ಲಿ, ನಮಗೇನಿಲ್ಲ. ದೇವೇಗೌಡರು ಪಾಜಿ ಪ್ರಧಾನಿಗಳು ಅದು ನಮ್ಮ ಕಾಂಗ್ರೆಸ್ ಪಕ್ಷನೇ ಮಾಡಿದ್ರು, ನಾವು ಸ್ವಾಗತಿಸ್ತೀವಿ. ಈಗಲೂ ಸಮಯನೇ ಆಗಿಲ್ಲ. ಅಂದರೆ 90 ದಿವಸ ಅಂದರೆ ಇದೇ ಕ್ಷೇತ್ರ ಶಾಸಕರು ಹೇಳ್ತಾರೆ 45 ದಿವಸ ನಾವು ಇಲ್ಲಿ ಮಾಡ್ತೀವಿ ಅಂತ ಹೇಳಿ 25 ಗಂಟೆ ಕೊಂಡಿಸ್ಬಿಟ್ಟು ಅಲ್ಲೆಲ್ಲ ಮನೇಲಿ ಬರ್ಸಿದ್ರೆ ನ್ಯಾಯ ಇದೆಯಾ? ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ. ನಿಮ್ಮ ಅಣ್ಣ ಮಹಾಮಂಡಲ ಅಲ್ವಾ, ಕೂತ್ಕೊಂಡು ಮಾಡಲಿ ಡ್ಯೂಟಿ. ಯಾಕೆ ಡೈರೆಕ್ಟರ್ ಆಗಿರೋದು ಆತ? TMC ಗೆದ್ದು ಮಹಾಮಂಡಲ ಸ್ಟೇಟ್ ಡೈರೆಕ್ಟರ್ ಆಗಿರೋದು. ಜವಾಬ್ದಾರಿ ಈ ಅನ್ಯಾಯ ತಡೆಯೋಕ್ಕಾಗಲ್ಲ. ಹಳ್ಳಿ ನಾವು ಡೋಲ್ ಬಡ್ಕೊಂಡು ಹೋಗಿ ಜನಕ್ಕೆ ತಿರುಗ್ತೀವಿ ನಿಮ್ಮ ಬೇಳಕಲ್ಲಿ ಏನೈತೆ ಅಂತ. ದಯವಿಟ್ಟು ಈಗಲೂ ಸಮಯ ಇದೆ, ನೀವು ಹೋಗಿ ಪ್ರಧಾನಿಗಳಾಗಿದ್ದರೆ ಒಬ್ಬ ಪ್ರಧಾನಿ ಭೇಟಿ ಅವಕಾಶ ಐತೆ, ಓಪನ್ ಮಾಡಿಸಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ CS ಪುಟ್ಟೇಗೌಡ, ಕಾಂಗ್ರೆಸ್ ಮುಖಂಡ ಶ್ರೇಯಸ್ ಪಟೇಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ, ಕಾಂಗ್ರೆಸ್ ಮುಖಂಡ ಎಂ ಶಂಕರ್ ಹಾಜರಿದ್ದರು. ಈಗ ಪುಟ್ಟದೊಂದು ಬ್ರೇಕ್ ನಂತರ ಆಮೂಕ್ ವಾರ್ತೆಗಳು ಮುಂದುವರಿಯುತ್ತದೆ. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. Joy Alucas, world's favorite jeweler. ಭೀಮಾ ಜುವೆಲರ್ಸ್ ಫ್ಯಾಬುಲಸ್ ಫೆಬ್ ಕೊಡುಗೆಗಳು ಫೆಬ್ರವರಿ 2ರಿಂದ 29ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್. ಜೊತೆಗೆ 3 ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಅಷ್ಟೇ ಅಲ್ಲ, ಪ್ರತಿ ಗ್ರಾಂ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳ ಅನ್ವಯ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಹಾಸನಾಂಬ ಕಾರ್ ಡೆಕೋರ್ ಇದೇ ಫೆಬ್ರವರಿ 10ರಂದು ಅದ್ದೂರಿ ಪ್ರಾರಂಭೋತ್ಸವದ ಪ್ರಯುಕ್ತ ಲಕ್ಕಿ ಡ್ರಾ ಮೂಲಕ 3 ಅದೃಷ್ಟಶಾಲಿಗಳನ್ನ ಆಯ್ಕೆ ಮಾಡಲಾಗುವುದು. ಆಯ್ಕೆಯಾದ ಮೊದಲನೆಯ ಅದೃಷ್ಟಶಾಲಿಗೆ ₹30,000 ಬೆಲೆ ಬಾಳುವ ಕಾರ್ ಆಕ್ಸೆಸರೀಸ್ಗಳಾದ ಹಾನರ್ ಸ್ಪೋರ್ಟ್ಸ್ ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಫ್ಲೋರ್ ಮ್ಯಾಟ್, ವೀಲ್ ಕ್ಯಾಪ್, ಡೋರ್ ವೈಸರ್, ವೈಪರ್ ಬ್ಲೇಡ್, LED ಬಲ್ಬ್, ಡೋರ್ ಗಾರ್ಡ್, ಕೂಲಿಂಗ್ ಪೇಪರ್, ಆಂಡ್ರಾಯ್ಡ್ ಫ್ರೇಮ್, ಫಿಟ್ಟಿಂಗ್ ಚಾರ್ಜ್ ಉಚಿತ. ಎರಡನೆಯ ಅದೃಷ್ಟಶಾಲಿಗೆ ₹15,000 ಬೆಲೆ ಬಾಳುವ ಕಾರ್ ಆಕ್ಸೆಸರೀಸ್ಗಳಾದ ಹಾನರ್ ಸ್ಪೋರ್ಟ್ಸ್ ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ, ಆಂಡ್ರಾಯ್ಡ್ ಫ್ರೇಮ್, ಫಿಟ್ಟಿಂಗ್ ಚಾರ್ಜ್ ಉಚಿತ. ಮೂರನೆಯ ಅದೃಷ್ಟಶಾಲಿಗೆ ₹10,000 ಬೆಲೆ ಬಾಳುವ ಹಾನರ್ ಸ್ಪೋರ್ಟ್ಸ್ ಸೀಟ್ ಕವರ್ ಉಚಿತ. ಪ್ರಾರಂಭೋತ್ಸವದ ದಿನಾಂಕ 10/2/2024ರಂದು ನಮ್ಮ ಹಾಸನಾಂಬ ಕಾರ್ ಡೆಕೋರ್ಗೆ ಭೇಟಿ ಕೊಟ್ಟು ಈ ಕೂಪನ್ ಅನ್ನು ಕತ್ತರಿಸಿ ಲಕ್ಕಿ ಡಿಪ್ ಬಾಕ್ಸ್ನಲ್ಲಿ ಹಾಕುವುದು. ನಂತರ ಇದೇ ದಿನ ಸಂಜೆ 5 ಗಂಟೆಗೆ ಲಕ್ಕಿ ಡಿಪ್ ಮುಖಾಂತರ ಆಯ್ಕೆ ಮಾಡಲಾಗುವುದು. ಈ ಲಕ್ಕಿ ಡಿಪ್ನಲ್ಲಿ ಭಾಗವಹಿಸುವವರು ಯಾವುದೇ ಖರೀದಿಯನ್ನ ಮಾಡಬೇಕೆಂದಿಲ್ಲ, ಆದರೆ ತಮ್ಮ ಕಾರನ್ನು ತಂದು ನೋಂದಣಿ ಮಾಡುವುದು ಕಡ್ಡಾಯ. ಇನ್ನೇಕೆ ತಡ? ಇದೇ ಫೆಬ್ರವರಿ 10 ಸಂಜೆ 5 ಗಂಟೆಗೆ ನಡೆಯಲಿರುವ ಲಕ್ಕಿ ಡಿಪ್ನಲ್ಲಿ ಭಾಗವಹಿಸಿ ನಿಮ್ಮ ಅದೃಷ್ಟ ಪರೀಕ್ಷಿಸಿಕೊಳ್ಳಿ, ಬಹುಮಾನ ಗೆಲ್ಲಿರಿ. ಹಾಸನಾಂಬ ಕಾರ್ ಡೆಕೋರ್, ತಣ್ಣೀರುಹಳ್ಳ ಸರ್ಕಲ್, ಹ್ಯೂಂಡೈ ಶೋರೂಮ್ ಪಕ್ಕ, BM ರೋಡ್, ಹಾಸನ.
ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್. ನಮ್ಮಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು, ರೋಟಿ, ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ. ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ನಮ್ಮಲ್ಲಿ ಬಿರಿಯಾನಿ, ಚಿಕನ್ 65, ಚಿಕನ್ ಗೀ ರೋಸ್ಟ್, ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ. ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ. ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್. ವಿಳಾಸ ನಿಯರ್ ಡಾಲರ್ಸ್ ರೆಸಿಡೆನ್ಸಿ, ಬೇಲೂರು ರಿಂಗ್ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ 9741546006. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಫೆಬ್ರವರಿ 13 ಮತ್ತು 14ರಂದು ಆಶಾ ಕಾರ್ಯಕರ್ತೆಯರಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಮುಖಂಡ ಜಿ ಹನುಮೇಶ್ ತಿಳಿಸಿದರು. ರಾಜಧಾನಿಯ ಫ್ರೀಡಂ ಪಾರ್ಕ್ ಅಲ್ಲಿ ರಾಜ್ಯ ಮಟ್ಟದ ಹೋರಾಟಗಳು ಆಗಿಂದಾಗ ಪದೇ ಪದೇ ಮಾಡ್ತಾ ಇರ್ತಾರೆ. ಯಾಕೆ ಈ ಪರಿಸ್ಥಿತಿ ಅಂದರೆ, ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಅತ್ಯಂತ ಕಡೆಗಣಿಸಲ್ಪಟ್ಟ ಸೆಕ್ಷನ್ ಅಂದ್ರೆ ನಮ್ಮ ಆಶಾ ಕಾರ್ಯಕರ್ತೆಯರು. ಆಶಾ ಕಾರ್ಯಕರ್ತೆಯರು ಬೀದಿಗಿಳಿದು ಮನೆಗಳಿಗೆ ಹೋಗಿ ಅವರು ಆರೋಗ್ಯ ಸೇವೆ ಸಲ್ಲಿಸಿಲ್ಲ ಅಂದ್ರೆ, ಹಾಗೆ ಎಲ್ಲ ಬೇರೆ ಬೇರೆ ಸರ್ವೆಗಳೇನಿದೆ ಆ ಸರ್ವೆಗಳನ್ನೆಲ್ಲ ಮಾಡಿ ಅಗತ್ಯ ದತ್ತಾಂಶಗಳನ್ನ ಡೇಟಾನ ಕೊಟ್ಟಿಲ್ಲ ಅಂದ್ರೆ ಆರೋಗ್ಯ ಇಲಾಖೆ ಎಷ್ಟೋ ಕೆಲಸ ಮುಂದಕ್ಕೆ ಹೋಗಲ್ಲ. ಅಷ್ಟು ಇಂಪಾರ್ಟೆಂಟ್ ಆಶಾ ಕಾರ್ಯಕರ್ತರ ಕೆಲಸ. ಇವತ್ತು ಆಶಾ ಕಾರ್ಯಕರ್ತರು ಮಾಡೋ ಕೆಲಸಗಳಿಗೆ ಅವ್ರಿಗೆ ಹೇಗೆ ವೇತನ ಕೊಡ್ತಾರೆ ಅಂದ್ರೆ, ವೇತನ ಅನ್ನೋದಿಲ್ಲ, ಪ್ರೋತ್ಸಾಹ ಧನ ಅಂತ. ಪ್ರೋತ್ಸಾಹ ಧನ ಅಂತ ಕರೆದು ಫಸ್ಟ್ ಆಫ್ ಆಲ್ ಆಶಾ ಕಾರ್ಯಕರ್ತರನ್ನ ಸರ್ಕಾರ, ಆರೋಗ್ಯ ಇಲಾಖೆ ಕಾರ್ಮಿಕರು ಅಂತಾನೆ ಪರಿಗಣಿಸಿಲ್ಲ, ಆಕ್ಟಿವಿಸ್ಟ್ ಅಂತ ಕರೀತಾರೆ. ಆಕ್ಟಿವಿಸ್ಟ್ ಕಾರ್ಯಕರ್ತೆಯರು ಅಂದ್ರೆ ನೀವಾಗ ಬಂದು ಸಮಾಜ ಸೇವೆ ಮಾಡಕ್ ಬಂದಿದ್ದೀರಾ, ನೀವು ಕೊಟ್ಟಷ್ಟು ತಗೊಂಡು ಹೋಗ್ಬೇಕು ಅನ್ನೋ ಧೋರಣೆಯಿಂದ ನಡೆಸ್ಕೊಂತಾರೆ. ನಾವು ಅದರಲ್ಲೂ ಯೂನಿಯನ್ ಕಟ್ಕೊಂಡು ಚಳುವಳಿ ಶುರು ಮಾಡಾದ್ಮೇಲೆ ಇಂತಿಷ್ಟು ಅಂತ ಒಂದು ಅಲ್ಪ ಸ್ವಲ್ಪ ಬರ್ತಾ ಇದೆ. ಈಗ ಅವ್ರು ಆಗ್ತಾ ಇರೋ ಶ್ರಮಕ್ಕೆ, ಆ ಪರಿಶ್ರಮಕ್ಕೆ ತಕ್ಕ ವೇತನ ಇಲ್ಲ, ವೇತನ ಸಿಗ್ಬೇಕು. ಮೊದಲನೇದಾಗಿ ಫಸ್ಟ್ ಆಶಾ ಕಾರ್ಯಕರ್ತರ ಕಾರ್ಮಿಕರು ಅಂತ ಪರಿಗಣಿಸಬೇಕು. ಕಾರ್ಮಿಕರಂತ ಪರಿಗಣಿಸಿ ಕಾರ್ಮಿಕರಿಗೆ ಸಿಗೋ ಸೌಲಭ್ಯಗಳೇನಿದೆ, PF, ESI, ಕನಿಷ್ಠ ವೇತನ, ಗ್ರಾಚ್ಯುಟಿ ಇದೆಲ್ಲ ಸಿಗ್ಬೇಕು ಅವ್ರಿಗೆ ಅಂತ ಹೇಳಿ ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಈ ಒಂದು 13-14 ಈ ತಿಂಗಳ 13-14 ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಧರಣಿ, ರಾಜ್ಯ ಮಟ್ಟದ ಹೋರಾಟ ಡಿಕ್ಲೇರ್ ಆಗಿದೆ. ಈ ಒಂದು ವಿಧಾನಸೌಧ ಚಲೋ ಅಂತ ಒಂದು ಕಾರ್ಯಕ್ರಮ ಹೋರಾಟ ಮಾಡ್ತಾ ಇದ್ದೀವಿ. ಇದರ ಪ್ರಮುಖ ಬೇಡಿಕೆಗಳೇನಂದ್ರೆ, ಇವತ್ತು ನಮ್ಮ ಆಶಾ ಕಾರ್ಯಕರ್ತೆಯರ ಒಂದು ಕೆಲಸಗಳ ಚಟುವಟಿಕೆಗಳೇನಿದೆ ಆ ಚಟುವಟಿಕೆಗಳನ್ನೆಲ್ಲ ಒಂದು ಪೋರ್ಟಲ್ಗೆ ಡೇಟಾ ಎಂಟ್ರಿ ಮಾಡ್ತಾರೆ, ಫೀಡ್ ಮಾಡ್ತಾರೆ. RCH ಪೋರ್ಟಲ್ ಅಂತ. ಈ RCH ಪೋರ್ಟಲ್ ಡೇಟಾಗೂ ಇವರ ಪೇಮೆಂಟ್ಗೂ ಲಿಂಕ್ ಮಾಡಿದ್ದಾರೆ. ಆ ಲಿಂಕ್ ಮಾಡಿರೋದ್ರಿಂದ ಕಳೆದ 8 ವರ್ಷಗಳಿಂದ ಪ್ರತಿ ತಿಂಗಳು ಅವ್ರಿಗೆ ಇಂತಿಷ್ಟು ಅಂತ ಹೇಳಿ ಹಣ ಸೋರಿಕೆ ಆಗಿ ಅವ್ರಿಗೆ ಮಾಡಿದಷ್ಟು ದುಡಿದಷ್ಟು ಹಣ ಬರೋದಿಲ್ಲ. ಅವ್ರು ಏನ್ ಕೆಲಸ ಮಾಡ್ತಾರೆ, ಅವ್ರಿಗೆ ಇಷ್ಟು ನಾವು ಮಾಡಿದೀವಿ ಅಂತ ಕ್ಲೇಮ್ ಮಾಡ್ತಾರೆ. ಆ ಕ್ಲೇಮ್ ಕೊನೆಗೆ ಅವ್ರಿಗೆ ಬರೋದು ಅಕೌಂಟ್ಗೆ ಅದರ ಒಂದು ಅರ್ಧ ಮುಕ್ಕಾಲು ಭಾಗ ಆ ರೀತಿ. ಕರೆಕ್ಟ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಪ್ರಕಾರ ಹೇಳ್ಬೇಕಂದ್ರೆ, ಆಶಾ ಯೂನಿಯನ್ ಇಂದ ಹೋರಾಟ ಮಾಡಾದ್ಮೇಲೆ ರಾಜ್ಯ ಸರ್ಕಾರ ಅವ್ರಿಗೆ ನಿಗದಿತ ಗೌರವಧನ ಅಂತ ಫಿಕ್ಸ್ ಮಾಡಿದ್ರು. ಅದೀಗ 5,000 ಬರ್ತಾ ಇದೆ. ಅದೊಂದು ಪಕ್ಕ ಬರ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರದಿಂದ ಇವ್ರಿಗೆ
ಪ್ರತಿ ಆಶೆಗೆ ಪ್ರತಿ ತಿಂಗಳು ಮಾಸಿಕ 7,000 ರೂಪಾಯಿ ಬರಬೇಕು. ಕೆಲವು ಜನಕ್ಕೆ 2,000 ಬರುತ್ತೆ, ಕೆಲವು ಜನಕ್ಕೆ 3-4 ಅಮ್ಮ ಅಂದ್ರೆ 5,000ವರೆಗೂ ಬರುತ್ತೆ. ಅಂದ್ರೆ ಆಶಾ ಕಾರ್ಯಕರ್ತರೆಲ್ಲ ಬರೋದು ಬಡ ಕುಟುಂಬಗಳಿಂದ. ಇರೋದೇನೆ ಮಾನದಂಡ. ಆಶಾ ಕಾರ್ಯಕರ್ತರನ್ನ ತಗೊಬೇಕಾದ್ರೆ ಕೆಲಸಕ್ಕೆ ಅವರು ಬಡ ಕುಟುಂಬದಿಂದ ಇರಬೇಕು, ಇದು ಇಬ್ರು ಮಕ್ಕಳ ತಾಯಿಯಾಗಿ ಅವ್ರಿಗೆ ಆಪರೇಷನ್ ಆಗಿರ್ಬೇಕು, ಅಥವಾ ಯಾರು ಒಂಟಿ ಮಹಿಳೆ ಇದ್ದಾರೆ ಅಥವಾ ವಿಚ್ಛೇದಿತರಿದ್ದಾರೆ, ಇಂಥವ್ರನ್ನ ಹುಡುಕಿ ಅವರು ಆ ರೀತಿ ದುರ್ಬಲ ಸೆಕ್ಷನ್ ಇಂದ ಇರೋ ಆಶಾಗಳನ್ನ ಮಕ್ಕಳನ್ನ ಹುಡುಕೊಂಡು ಆಶಾ ಕಾರ್ಯಕರ್ತೆ ಕೆಲಸ ಕೊಡ್ತಾರೆ. ಆದ್ರೆ ತಗೊಂಡು ಯಾವ ರೀತಿ ಶೋಷಣೆ ನೀಡ್ತಾ ಇದೆ ಅಂದ್ರೆ ಅವ್ರು ಮಾಡ್ತಿರೋ ಶ್ರಮಕ್ಕೆ ತಕ್ಕನಾದ ಪ್ರತಿಫಲ ಕೊಡ್ತಿಲ್ಲ, ವೇತನ ಕೊಡ್ತಾ ಇಲ್ಲ. ಅದಕ್ಕೆ ಯೂನಿಯನ್ ಇಂದ ನಾವೇನ್ ಕೇಳ್ತಾ ಇದೀವಿ ಅಂದ್ರೆ ಈ ಒಂದು ಬೇಡಿಕೆ RCH ಕೋರ್ಟ್ ಅನ್ನ ಅವರ ಒಂದು ಪ್ರೋತ್ಸಾಹಧನ ಪಾವತಿಗೆ, ಆಶಾ ಪೇಮೆಂಟ್ಗೆ ಏನ್ ಲಿಂಕ್ ಮಾಡಿದ್ರೆ ಅದನ್ನ ಡಿಲಿಂಕ್ ಮಾಡಿ. ಇದು ಮೊದಲ ಪ್ರಮುಖ ಬೇಡಿಕೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಮುಖಂಡರಾದ ತಾಹಿರಾ ಭಾನು, ಗೀತಾ, ಅಸಿವಮ್ಮ, ಜಿ ಹನುಮೇಶ್, ಮಮತಾ, ಪಾರ್ವತಮ್ಮ ಉಪಸ್ಥಿತರಿದ್ದರು. ಸಕಲೇಶಪುರ ಪಟ್ಟಣದ ಹೊಳೆಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿದ್ದ ನಾಗಬನದ ಬೃಹತ್ ಗಾತ್ರದ ಅರಳಿ ಮರದ ಒಂದು ಭಾಗ ರಸ್ತೆಗೆ ಅಡ್ಡಲಾಗಿ ಮುರಿದು ಬಿದ್ದಿದ್ದು ಅನಾಹುತವಾಗುವ ಮೊದಲು ತೆರವು ಮಾಡುವಂತೆ ಇಲ್ಲಿನ ಭಕ್ತಾದಿಗಳು ಒತ್ತಾಯಿಸಿದ್ದಾರೆ. ಪಟ್ಟಣದ ಶ್ರೀ ಹೊಳೆಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿದ್ದ 100 ವರ್ಷಗಳ ಇತಿಹಾಸ ಹೊಂದಿರುವ ನಾಗಬನದ ಬೃಹತ್ ಗಾತ್ರದ ಅರಳಿ ಮರದ ಒಂದು ಭಾಗ ಮುರಿದು ಬಿದ್ದಿದ್ದು ದೇವಸ್ಥಾನಕ್ಕೆ ಬರುವ ರಸ್ತೆಗೆ ಅಡ್ಡಲಾಗಿ ಹಳೆ ಕಾಲದ ಕಲ್ಲಿನ ಕಟ್ಟಡದ ಮೇಲೆ ಒರಗಿ ಬಿದ್ದಿದ್ದು ಈ ರಸ್ತೆಯಲ್ಲಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪೂಜೆಗೆ ಭಕ್ತಾದಿಗಳು ಬರುತ್ತಾರೆ. ಯಾವುದೇ ಕ್ಷಣದಲ್ಲಿ ಬೀಳುವ ಸ್ಥಿತಿಯಲ್ಲಿದ್ದು ಅನಾಹುತ ಸಂಭವಿಸುವ ಮೊದಲು ಈ ಮರವನ್ನು ಸಂಬಂಧಪಟ್ಟ ಅಧಿಕಾರಿಗಳು ತೆರವು ಮಾಡಬೇಕು ಎಂಬುದು ಭಕ್ತಾದಿಗಳ ಕಳಕಳಿಯಾಗಿದೆ. ರಾಜ್ಯ ಮಟ್ಟದ ಅಂತರ್ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಫೆಬ್ರವರಿ 17 ಮತ್ತು 18ರಂದು ಪ್ರಥಮ ವರ್ಷದ ಬಾಹುಬಲಿ ಕಬಡ್ಡಿ ಚಾಂಪಿಯನ್ಶಿಪ್ ಟ್ರೋಫಿ ಚನ್ನರಾಯಪಟ್ಟಣದಲ್ಲಿ ನಡೆಸಲಾಗುವುದೆಂದು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಾಜ್ಯ ಉಪಾಧ್ಯಕ್ಷ ತಾತೇಗೌಡ ಹೇಳಿದರು. ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ನಮ್ಮ ಚನ್ನರಾಯಪಟ್ಟಣದಲ್ಲಿ ಒಂದು ಸ್ಟೇಟ್ ಲೆವೆಲ್ ಒಂದು ಟೂರ್ನಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಇವರೆಲ್ಲ ಭಾಗವಹಿಸಿದರು. ಅಂತರ ಜಿಲ್ಲಾ ಮಟ್ಟದ ಆಹ್ವಾನಿತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸೋಣ ಅಂತೇಳಿ ತೀರ್ಮಾನ ಮಾಡಿ ಬಾಹುಬಲಿ ಕಬಡ್ಡಿ ಕಪ್ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿ ನಮ್ಮ ಅಸೋಸಿಯೇಷನ್ನಿಂದ ಎಲ್ಲ ಹುಡುಗರುಗಳು ಒಂದು ತೀರ್ಮಾನ ಮಾಡಿದ್ದು. ಅದು ಆ ಸಲುವಾಗಿ 17-18ನೇ ತಾರೀಕು ಈ ಚನ್ನರಾಯಪಟ್ಟಣದಲ್ಲಿ ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ರು. ಹಾಗಾಗಿ ನಮ್ಮ ಸಹಯೋಗದೊಂದಿಗೆ ನಮ್ಮ ಎಲ್ಲ ಸ್ನೇಹಿತರುಗಳು ಈ ಟೂರ್ನಮೆಂಟ್ಗೆ ನಡೆಸ್ಕೊಡ್ಬೇಕು ಅಂತೇಳಿ ಈ ಒಂದು ತಿಳ್ಕೊತಾ ಇದ್ದೀನಿ. ಅದೇ ರೀತಿ ಈ ಒಂದು ಟೂರ್ನಮೆಂಟ್ಗೆ ನಮ್ಮ MLA ಆದಂಥ CN ಬಾಲಕೃಷ್ಣವ್ರನ್ನ ಹೋಗಿ ಕೇಳ್ಕೊಂಡು ಅವರು ಆಯಿತು ನಾನು ಎಲ್ಲ ಥರದ ನಿಮಗೆ ಕೋಆಪ್ರೇಟಿವ್ ಮಾಡ್ತೀವಿ, ನೀವು ಮಾಡಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವರು ಕೂಡ ಸಮ್ಮತಿಸಿದರೆ. ಹಾಗಾಗಿ ನಮ್ಮ ಚನ್ನರಾಯಪಟ್ಟಣದ ಎಲ್ಲರೂ ಎಲ್ಲ ಸಹೋದರದೊಂದಿಗೆ 17-18ನೇ ತಾರೀಕು ಅಂತರ ಜಿಲ್ಲಾ ಮಟ್ಟದ ಆಹ್ವಾನಿತ ಒಂದು ಟೂರ್ನಮೆಂಟನ್ನು ಮಾಡ್ತಾ ಇದ್ವಿ. ನಮ್ಮ ಇವರು ಬಾಹುಬಲಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ, ಚಂದ್ರಶೇಖರ್ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಒಂದು ಟೂರ್ನಮೆಂಟನ್ನು ಮಾಡ್ತಾ ಇದ್ವಿ. ಹೆಮ್ಸ್ ಸಂಸ್ಥೆಯಲ್ಲಿ ಸುಮಾರು 9 ವರ್ಷಗಳ ಕಾಲ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ಇತ್ತೀಚೆಗಷ್ಟೇ ತಮ್ಮ ನಿರ್ದೇಶಕರ ಹುದ್ದೆಯ 2ನೇ ಅವಧಿಯನ್ನ ಮುಗಿಸಿ ಅದರ ಪ್ರಯುಕ್ತ ಸರ್ಕಾರವು ಇವರನ್ನ ಚರ್ಮರೋಗ ವಿಭಾಗದ ಪ್ರಾಧ್ಯಾಪಕರಾಗಿ ಮುಂದುವರಿಸಲು ಸೂಚಿಸಿತ್ತು. ಆದರೆ ಈಗ ಆ ಆದೇಶವನ್ನ ಮಾರ್ಪಡಿಸಿ ಡಾಕ್ಟರ್ ರವಿಕುಮಾರ್ ಅವರು ಈ ಹಿಂದೆ ನಿರ್ವಹಿಸಿದ್ದ ಸಂಸ್ಥೆಯ ಪ್ರಾಂಶುಪಾಲರ ಹುದ್ದೆಯಲ್ಲೇ ಮುಂದುವರಿಯಲು ಸೂಚಿಸಲು ಆದೇಶಿಸಿದೆ. ಡಾಕ್ಟರ್ ರವಿಕುಮಾರ್ ಅವರ ಆಡಳಿತಾವಧಿಯಲ್ಲಿ ಸಂಸ್ಥೆಯು ಎಲ್ಲ ಆಯಾಮಗಳಲ್ಲಿ ಉತ್ತಮ ಯಶಸ್ಸು ಕಂಡಿದ್ದಲ್ಲದೆ ಬೇರೆ ಯಾವುದೇ ಸರ್ಕಾರಿ ವೈದ್ಯಕೀಯ ಸಂಸ್ಥೆಗೂ ಸಾಧ್ಯವಾಗಿಲ್ಲದ ಕಾಯಕಲ್ಪ ಪ್ರಶಸ್ತಿ, NABH ಹಾಗೂ NABL ಮುಂತಾದ ಅತ್ಯಂತ ಪ್ರತಿಷ್ಠಿತ ಮಾನ್ಯತೆ ಗಳಿಸಲು ಸಾಧ್ಯವಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಸಿಪಿ ಸಂಸ್ಥೆಯ ಮಾಲೀಕರಾದ HP ಕಿರಣ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಬೃಹತ್ ರಕ್ತದಾನ ಶಿಬಿರ ಮತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ. ಸಕಲೇಶಪುರ ಸ್ವಾಮಿ ರಥೋತ್ಸವದ ಅಂಗವಾಗಿ ನಡೆಯುವ ಜಾತ್ರಾ ಮಹೋತ್ಸವ ಮತ್ತು ವಸ್ತು ಪ್ರದರ್ಶನ ಸುಭಾಷ್ ಮೈದಾನದಲ್ಲಿ ನಡೆಸುವ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನ ಬಂದಿಲ್ಲ. ಉಪವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಹೇಳಿಕೆ. ಮತ್ತು ಮಾಜಿ ಸಚಿವ ಈಶ್ವರಪ್ಪ ಅವರ ಪ್ರತಿಕೃತಿ ದಹಿಸಿ ಹಾಸನದಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.